ಆತ್ಮೀಯ ಮೀನರಾಶಿ ಬಂಧುಗಳೇ, ಈ ಇಡೀ ರಾಶಿ ಚಕ್ರದಲ್ಲಿ ಅತ್ಯಂತ ಭಾವನಾತ್ಮಕ, ಸೂಕ್ಷ್ಮ ಮತ್ತು ಸೃಜನಶೀಲ ರಾಶಿ ನಿಮ್ಮದು. ಹಲವು ರಾಶಿಗಳಿಂದ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಿ. ನಿಮ್ಮ ತ್ಯಾಗ ಮತ್ತು ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗದೆ ಮಾನಸಿಕ ನೋವು ಅನುಭವಿಸಿದ್ದೀರಿ. ಆದರೆ 2026ರಲ್ಲಿ ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಮತ್ತು ಐಶ್ವರ್ಯದ ಮಹಾಪೂರ ತರಲು ಸಿದ್ಧವಾಗಿದೆ. ಇದು ಕೇವಲ ಹಣದ ವಿಷಯವಲ್ಲ, ಇದು ಕಳೆದು ಹೋದ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಆಂತರಿಕ ನೆಮ್ಮದಿ ಮತ್ತು ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಿಕೊಳ್ಳುವ ವರ್ಷ. ನೀವು ಈವರೆಗೆ ಅನುಭವಿಸಿದ ಮಾನಸಿಕ ತೊಡಲಾಟಗಳಿಗೆ ಮತ್ತು ಗೊಂದಲಗಳಿಗೆ ಉತ್ತರ ಕೊಡುವ ಕಾಲ ಬಂದಿದೆ. ಗುರು ಮತ್ತು ಶನಿಯ ಅನುಗ್ರಹದಿಂದ ನಿಮ್ಮ ಜೀವನದ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಎರಡೂ ದಡಗಳು ಬಲಗೊಳ್ಳಲಿವೆ. ಆದರೆ ಎಚ್ಚರ, ಈ ಮಹಾ ಗೆಲುವಿನ ಜೊತೆಗೆ ಒಂದು ವಿಧಿಯಾಟದ ನಿರ್ಣಾಯಕ ನಿರ್ಧಾರದ ಸವಾಲು ನಿಮ್ಮನ್ನು ಕಾಡಲಿದೆ. ಆ ನಿರ್ಧಾರದ ಮೇಲೆ ನಿಮ್ಮ ಮುಂದಿನ 10 ವರ್ಷಗಳ ಪ್ರಗತಿ ನಿಂತಿದೆ. ಆ ನಿರ್ಧಾರ ಯಾವುದು, ಅದನ್ನು ನೀವು ಹೇಗೆ ಎದುರಿಸಬೇಕು ಮತ್ತು ಅದಕ್ಕೆ ಪರಿಹಾರವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಭವಿಷ್ಯ ದರ್ಪಣ ಯೂಟ್ಯೂಬ್ ಚಾನಲ್ಗೆ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವರ್ಷದಲ್ಲಿ ಮೀನರಾಶಿಯವರ ಬಾಳಲ್ಲಿ ಸುಖ, ಸಮೃದ್ಧಿ ಮತ್ತು ಜ್ಞಾನದ ಬೆಳಕು ತುಂಬಲಿ ಎಂದು ಈ ರಾಶಿಯ ಅಧಿಪತಿಯಾದ ಗುರುದೇವರಿಗೆ ನಮಸ್ಕರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ರಾಯರಿದ್ದಾರೆ ಎಂದು ಟೈಪ್ ಮಾಡಿ. ನಿಮ್ಮ ಒಂದೇ ಒಂದು ಕಮೆಂಟ್ ನಿಮ್ಮ ಸಂಕಲ್ಪವನ್ನು ಸಿದ್ಧಿ ಮಾಡಬಲ್ಲದು. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಬನ್ನಿ ತಡ ಮಾಡದೆ ಇಂದಿನ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ. ಮೀನರಾಶಿಯವರಾದ ನೀವು ರಾಶಿ ಚಕ್ರದ 12ನೇ ಹಾಗೂ ಅಂತಿಮ ರಾಶಿಯವರು. ನಿಮ್ಮನ್ನು ಜಲತ್ವ ಸಮುದ್ರದ ಆಳದಷ್ಟೇ ನಿಮ್ಮ ಮನಸ್ಸು ಕೂಡ ಆಳವಾದದ್ದು. ನಿಮ್ಮ ಸಹಜ ಗುಣವೆಂದರೆ ನೀವು ಹುಟ್ಟಿನಿಂದಲೇ ತ್ಯಾಗಿಗಳು. ಬೇರೆಯವರ ಕಷ್ಟವನ್ನು ನೋಡಿದರೆ ನಿಮ್ಮ ಕರುಳು ಚುರುಕೆ ಎನ್ನುತ್ತದೆ. ನಿಮ್ಮ ಹತ್ತಿರ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಬೇರೆಯವರಿಗೆ ಸಹಾಯ ಮಾಡುವ ಗುಣ ನಿಮ್ಮದು. ನೀವು ಕನಸುಗಾರರು, ಸದಾ ಒಂದು ಕಲ್ಪನಾ ಲೋಕದಲ್ಲಿ ವಿಹರಿಸುವವರು. ದೈವ ಭಕ್ತಿ, ಗುರು ಹಿರಿಯರಲ್ಲಿ ಗೌರವ ಮತ್ತು ಕಲೆಯಲ್ಲಿ ವಿಶೇಷ ಆಸಕ್ತಿ ನಿಮ್ಮ ರಕ್ತಗತ ಗುಣಗಳು. ಆದರೆ ನಿಮ್ಮ ಅಸಹಜ ಗುಣ ಅಥವಾ ನೀವು ತಿದ್ದಿಕೊಳ್ಳಬೇಕಾದ ಗುಣ ಬಂದಿದೆ. ಅದೇ ಅತಿಯಾದ ಭಾವುಕತೆ ಮತ್ತು ಅತಿಯಾದ ನಂಬಿಕೆ. ಯಾರಾದರೂ ನಿಮ್ಮ ಮುಂದೆ ಬಂದು ಸ್ವಲ್ಪ ಕಣ್ಣೀರು ಹಾಕಿದರೆ ಸಾಕು, ಅವರ ಪೂರ್ವಾಪರ ಯೋಚಿಸದೆ ನಂಬಿಬಿಡುತ್ತೀರಿ. ಇದೇ ನಿಮ್ಮ ಜೀವನದ ಬಹುದೊಡ್ಡ ಶಾಪವಾಗಿ ಪರಿಣಮಿಸಿದೆ. 2026ರಲ್ಲಿ ನೀವು ಈ ಗುಣವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು, ಏಕೆಂದರೆ ಈ ವರ್ಷ ನಿಮ್ಮ ಸರಳತೆಯನ್ನು ದುರುಪಯೋಗಪಡಿಸಿಕೊಳ್ಳಲು ಕೆಲವರು ಕಾಯುತ್ತಿದ್ದಾರೆ. ವಾಸ್ತವದಲ್ಲಿ ಬದುಕುವುದು ಮತ್ತು ಮುಖಸ್ತುತಿ ಮಾಡುವವರನ್ನು ದೂರ ಇಡುವುದು ಈ ವರ್ಷ ನಿಮಗೆ ಅನಿವಾರ್ಯ. ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಗ್ರಹಗಳ ಸಂಚಾರ ಹೀಗಿರಲಿದೆ ಎಂದು ನೋಡೋಣ. ಈ ವರ್ಷ ನಿಮ್ಮ ರಾಶಿಗೆ ಗುರುಗ್ರಹದ ಅನುಗ್ರಹ ಅತ್ಯದ್ಭುತವಾಗಿರಲಿದೆ. ಗುರುವು ಜ್ಞಾನ ಮತ್ತು ಐಶ್ವರ್ಯದ ಕಾರಕ. ಯಾವಾಗ ಗುರುಬಲ ಮೀನರಾಶಿಯ ಮೇಲೆ ಬೀಳುತ್ತದೆಯೋ ಆಗ ಆರ್ಥಿಕ ಮುಗ್ಗಟ್ಟುಗಳು ಕರಗುತ್ತವೆ. ಶನಿದೇವನು ನಿಮಗೆ ಕರ್ಮಕ್ಕೆ ತಕ್ಕ ಫಲವನ್ನು ನೀಡಲಿದ್ದಾನೆ. ಶನಿಯು ಕಠಿಣ ಪರಿಶ್ರಮವನ್ನು ಬಯಸುತ್ತಾನೆ. ಆದರೆ 2026ರಲ್ಲಿ ಶನಿಯು ನಿಮಗೆ ರಾಜಯೋಗವನ್ನು ಕರುಣಿಸುವ ಸ್ಥಾನದಲ್ಲಿದ್ದಾರೆ. ಅಂದರೆ ನೀವು ಪಡುವ ಸಣ್ಣ ಪ್ರಯತ್ನಕ್ಕೂ ದೊಡ್ಡ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ವರ್ಷ ನಿಮಗೆ ಧನಯೋಗ ಮತ್ತು ವಾಹನ ಯೋಗಗಳು ಪ್ರಬಲವಾಗಿ ಗೋಚರಿಸುತ್ತಿವೆ. ರಾಹು ಮತ್ತು ಕೇತುಗಳ ಪ್ರಭಾವವು ಮಿಶ್ರವಾಗಿದ್ದರೂ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಮೇ ತಿಂಗಳ ನಂತರ ನಿಮ್ಮ ಜಾತಕದಲ್ಲಿ ಒಂದು ವಿಶೇಷವಾದ ಪರಿವರ್ತನೆ ಕಂಡುಬರುತ್ತದೆ. ಇದುವರೆಗೂ ತಡೆ ಹಿಡಿಯಲ್ಪಟ್ಟಿದ್ದ ನಿಮ್ಮ ಕೆಲಸಗಳಿಗೆ ಚಾಲನೆ ಸಿಗಲಿದೆ. ಗ್ರಹಗಳು ಹೇಳುತ್ತಿರುವ ಪ್ರಕಾರ ಇದು ಕೇವಲ ಹಣ ಸಂಪಾದನೆಯ ವರ್ಷವಲ್ಲ, ಇದು ಸ್ಥಾನಮಾನ ಸಂಪಾದಿಸುವ ವರ್ಷ. ಸಮಾಜದಲ್ಲಿ ನಿಮ್ಮ ಹೆಸರು
ಕೆಡಿಸಲು ಪ್ರಯತ್ನಿಸಿದವರಿಗೆ ನಿಮ್ಮ ಕಾಲಡಿಯಲ್ಲಿ ಬಂದು ನಿಲ್ಲುವಂತಹ ಪರಿಸ್ಥಿತಿಯನ್ನು ಗ್ರಹಗಳು ನಿರ್ಮಾಣ ಮಾಡಲಿವೆ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ಮಾತನಾಡೋಣ. ಕಳೆದ ವರ್ಷದಲ್ಲಿ ಕೆಲಸದ ಜಾಗದಲ್ಲಿ ನೀವು ಪಟ್ಟಪಾಡು ಅಷ್ಟಿಷ್ಟಲ್ಲ. ಮಾಡಿದ ಕೆಲಸಕ್ಕೆ ಮನ್ನಣೆ ಇಲ್ಲದೆ ನಿಮ್ಮ ಜೂನಿಯರ್ಗಳು ನಿಮ್ಮ ತಲೆಯ ಮೇಲೆ ಕುಳಿತುಕೊಳ್ಳುವ ಸನ್ನಿವೇಶಗಳನ್ನು ನೀವು ನೋಡಿರಬಹುದು. ಆದರೆ 2026ರಲ್ಲಿ ಈ ಚಿತ್ರದ ಬದಲಾಗಲಿದೆ. ಉದ್ಯೋಗದಲ್ಲಿರುವವರಿಗೆ, ಮೀನರಾಶಿಯವರಿಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಗುವ ಪ್ರಬಲ ಯೋಗವಿದೆ. ವಿಶೇಷವಾಗಿ ಯಾರು ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದೀರೋ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದೀರೋ ಅವರಿಗೆ ಈ ವರ್ಷ ಸುವರ್ಣಕಾಲ. ದೇವಗುರು ನಿಮ್ಮ ರಾಶಾಧಿಪತಿಯಾಗಿರುವುದರಿಂದ ಸರಕಾರಿ ವಲಯದಲ್ಲಿ ನಿಮಗೆ ಹಿಡಿದ ಕೆಲಸಗಳು ಕೈಗೂಡುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಒಂದು ಮಾತು ನೆನಪಿರಲಿ, ಅತಿಯಾದ ಆತ್ಮವಿಶ್ವಾಸ ಬೇಡ. ಸಂದರ್ಶನಗಳಲ್ಲಿ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡುವಾಗ ನಿಮ್ಮ ಸಿಟ್ಟನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಯಾರು ಖಾಸಗಿ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದೀರೋ ಅವರಿಗೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಕೆಲಸ ಬದಲಾವಣೆ ಮಾಡಲು ಇದು ಸೂಕ್ತ ಸಮಯವೇ ಎಂದು ಕೇಳಿದ್ದಾರೆ. ಹೌದು, ಮೇ ತಿಂಗಳ ನಂತರ ಬರುವ ಅವಕಾಶಗಳನ್ನು ನೀವು ಬಳಸಿಕೊಳ್ಳಬಹುದು. ಸಹೋದ್ಯೋಗಿಗಳ ಕುತಂತ್ರಗಳಿಗೆ ನೀವು ಬಲಿಯಾಗದಂತೆ ಎಚ್ಚರ ವಹಿಸಿ. ನಿಮ್ಮ ಕೆಲಸವೇ ನಿಮಗೆ ಶ್ರೀರಕ್ಷೆಯಾಗಲಿದೆ. ಇನ್ನು ನಿರುದ್ಯೋಗದ ಸಮಸ್ಯೆ ಎದುರಿಸುತ್ತಿರುವ ಮೀನರಾಶಿಯ ಯುವಕ ಯುವತಿಯರೇ, ನಿರಾಶೆಯರಾಗಬೇಡಿ. 2026ರ ಮೊದಲ ಮಾಸಿಕದಲ್ಲಿ ಅಂದರೆ ಮಾರ್ಚ್ ತಿಂಗಳ ಒಳಗೆ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವ ಯೋಗವಿದೆ. ಆರಂಭದಲ್ಲಿ ಸಂಬಳ ಕಡಿಮೆ ಎಂದು ಕೆಲಸವನ್ನು ತಿರಸ್ಕರಿಸಬೇಡಿ. ಶನಿ ಮಹಾತ್ಮನು ನೀವು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡುತ್ತೀರಿ ಎಂಬುದನ್ನು ಪರೀಕ್ಷಿಸುತ್ತಿದ್ದಾನೆ. ಒಮ್ಮೆ ನೀವು ಕೆಲಸಕ್ಕೆ ಸೇರಿದರೆ ಅಲ್ಲಿ ನಿಮ್ಮ ನಾಯಕತ್ವ ಗುಣದಿಂದ ಬಹುಬೇಗನೆ ಎತ್ತರಕ್ಕೆ ಬೆಳೆಯುತ್ತೀರಿ. ನಿರುದ್ಯೋಗದಿಂದ ಉಂಟಾದ ಮಾನಸಿಕ ಭಿನ್ನತೆ ದೂರವಾಗಲಿದೆ. ಸ್ವಯಂ ಉದ್ಯೋಗ ಮಾಡುವ ಇಚ್ಛಿಸುವವರಿಗೆ ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಶುರು ಮಾಡಲು ಇದು ಸಕಾಲ. ವ್ಯವಹಾರ ಮಾಡುತ್ತಿರುವ ಮೀನರಾಶಿಯವರ ನೀವು ಮಾಡುವ ವ್ಯಾಪಾರದಲ್ಲಿ ನಿಧಾನಗತಿಯಲ್ಲಾದರೂ ಸ್ಥಿರವಾದ ಏಳಿಗೆಯನ್ನು ಕಾಣುತ್ತೀರಿ. ಯಾರು ಪಾಲುದಾರಿಕೆ ವ್ಯಾಪಾರ ಮಾಡುತ್ತಿದ್ದವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನೀವು ಯಾವುದಾದರೂ ಹೊಸ ಬ್ರಾಂಚ್ ಓಪನ್ ಮಾಡಬೇಕು ಅಂದುಕೊಂಡಿದ್ದರೆ ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕು ಅಂದುಕೊಂಡಿದ್ದರೆ ಇದು ಸುವರ್ಣಕಾಲ. ನಿಮ್ಮ ಸಹಜ ಗುಣವಾದ ನೇರ ಮಾತು ಪಾಲುದಾರರ ಮನಸ್ಸಿಗೆ ನೋವುಂಟು ಮಾಡಬಹುದು. ಇದರಿಂದ ಮನಸ್ತಾಪ ಬಂದು ವ್ಯವಹಾರ ಒಡೆಯುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ವ್ಯವಹಾರದಲ್ಲಿ ಮಾತು ಬೆಳ್ಳಿ, ಮೌನ ಬಂಗಾರ ಎಂಬಂತೆ ವರ್ತಿಸುವುದು ಒಳ್ಳೆಯದು. ಸಿಮೆಂಟ್, ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ ಉದ್ಯಮದಲ್ಲಿರುವವರಿಗೆ ಈ ವರ್ಷದಲ್ಲಿ ಧನಲಾಭದ ಯೋಗ ಹೆಚ್ಚಿದೆ. ಈಗ ಅತ್ಯಂತ ಮುಖ್ಯವಾದ ಆರ್ಥಿಕ ವಿಚಾರ ಮತ್ತು ಸಾಲಬಾಧೆಯ ಬಗ್ಗೆ ಮಾತನಾಡೋಣ. ಮೀನರಾಶಿಯವರು ಹಣ ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈಯಲ್ಲಿ ಹಣ ನಿಲ್ಲುವುದೇ ಇಲ್ಲ ಎಂಬುದು ನಿಮ್ಮ ಪ್ರಮುಖ ದೂರು. 2026ರಲ್ಲಿ ಆದಾಯದ ಹರಿವು ಹೆಚ್ಚಾಗಿಯೇ ಇರುತ್ತದೆ. ಆದರೆ ಶನಿಯ ದೃಷ್ಟಿಯಿಂದಾಗಿ ಖರ್ಚುಗಳು ಕೂಡ ಅದೇ ಪ್ರಮಾಣದಲ್ಲಿರುತ್ತದೆ. ಹಾಗಾಗಿ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತು ಈ ವರ್ಷ ನಿಮಗೆ ವೇದವಾಕ್ಯವಾಗಬೇಕು. ಸಾಲಬಾಧೆಯಿಂದ ಬಳಲುತ್ತಿರುವವರಿಗೆ ಈ ವರ್ಷ ಸಾಲ ತೀರಿಸಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ಹಳೆಯ ಆಸ್ತಿಯನ್ನು ಮಾರಿ ಸಾಲ ತೀರಿಸುವ ಯೋಗ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಆದರೆ ಹೊಸದಾಗಿ ಸಾಲ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಇಲ್ಲವಾದರೆ ಬಡ್ಡಿ ಕಟ್ಟುವುದರಲ್ಲೇ ವರ್ಷ ಕಳೆದು ಹೋಗಬಹುದು. ಹಣ ಸಂಪಾದಿಸುವ ಮಾರ್ಗಗಳ ಬಗ್ಗೆ ಹೇಳುವುದಾದರೆ ಈ ವರ್ಷ ನೀವು ಕೇವಲ ಒಂದೇ ಮೂಲದ ಮೇಲೆ ಅವಲಂಬಿತರಾಗಿರಬಾರದು. ನಿಮ್ಮ ಹವ್ಯಾಸಗಳನ್ನೇ ಆದಾಯದ ಮೂಲವನ್ನಾಗಿ ಪರಿವರ್ತಿಸಿಕೊಳ್ಳುವ ಯೋಗವಿದೆ. ಉದಾಹರಣೆಗೆ, ನೀವು ಚೆನ್ನಾಗಿ ಮಾತನಾಡುತ್ತಿದ್ದರೆ ಆನ್ಲೈನ್ ಕ್ಲಾಸ್ ಅಥವಾ ಅವುಗಳ ಮೂಲಕ ಹಣ ಗಳಿಸಬಹುದು. ಶೇರ್ ಮಾರುಕಟ್ಟೆಯಲ್ಲಿ
ಹೂಡಿಕೆ ಮಾಡುವವರು ದೀರ್ಘಕಾಲೀನ ಹೂಡಿಕೆಯ ಕಡೆಗೆ ಗಮನ ಹರಿಸುವುದು ಉತ್ತಮ. ಆಪ್ಷನ್ ಟ್ರೇಡಿಂಗ್ ಮೇಲೆ ಹಣ ಹಾಕಲು ಇದು ಸೂಕ್ತ ಸಮಯವಲ್ಲ. ಶಾರ್ಟ್ಕಟ್ನಲ್ಲಿ ಹಣ ಮಾಡಲು ಹೋದರೆ ಇದ್ದ ಹಣವನ್ನು ಕಳೆದುಕೊಳ್ಳಬೇಕಾದೀತು. ಎಚ್ಚರ: ಗೃಹಿಣಿಯರಿಗೆ ಈ ವರ್ಷ ಚಿನ್ನಾಭರಣ ಖರೀದಿಸುವ ಯೋಗ ಬಹಳ ಚೆನ್ನಾಗಿದೆ. ಮನೆಯಲ್ಲಿನ ಮಹಿಳೆಯರ ಕೈಯಲ್ಲಿ ಹಣ ಓಡಾಡಲಿದೆ. ಅನಿರೀಕ್ಷಿತವಾಗಿ ಹಣ ಬರುವ ಸಾಧ್ಯತೆಗಳು ಇವೆ. ಅದು ಪೂರ್ವಜರ ಆಸ್ತಿಯಿಂದಲೋ ಅಥವಾ ಗಂಡನ ಕಡೆಯಿಂದ ಬಹಳಷ್ಟು ಹಣ ಬರಬಹುದು. ಕುಟುಂಬ ಜೀವನದ ಬಗ್ಗೆ ಹೇಳುವುದಾದರೆ, ಸಾಡೆ-ಸಾತಿಯ ಪ್ರಭಾವದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಇರುವುದು ಸಹಜ. ಆದರೆ 2026ರಲ್ಲಿ ಗುರುಬಲ ಇರುವುದರಿಂದ ಮನೆಯ ವಾತಾವರಣ ಶಾಂತವಾಗಲಿದೆ. ಗಂಡ-ಹೆಂಡತಿಯರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಅನ್ಯೋನ್ಯತೆ ಮೂಡಲಿದೆ. ಡೈವರ್ಸ್ ಕೇಸ್ ಅಥವಾ ಕೋರ್ಟ್ ಮೆಟ್ಟಿಲೇರುವ ದಂಪತಿಗಳಿಗೆ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳಿವೆ. ಆದರೂ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಶನಿ ಲಗ್ನ ಮನೆಯಲ್ಲಿದ್ದಾಗ ಮಾತು ಒರಟಾಗುವ ಸಾಧ್ಯತೆ ಇರುತ್ತದೆ. ಅದು ಸಂಬಂಧವನ್ನು ಹಾಳು ಮಾಡಬಹುದು. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿಶೇಷವಾಗಿ ಮೇ ತಿಂಗಳ ನಂತರ ಗುರುಬಲ ಇರುವುದರಿಂದ ಮನಮೆಚ್ಚಿದ ಸಂಗಾತಿಯೊಂದಿಗೆ ಮದುವೆ ನಿಶ್ಚಯವಾಗುವ ಯೋಗವಿದೆ. ಪ್ರೀತಿ ಪ್ರೇಮದಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ. ಆದರೆ ಪ್ರೇಮಿಗಳು ಒಬ್ಬರನ್ನೊಬ್ಬರು ಅನುಮಾನಿಸುವುದನ್ನು ಬಿಡಬೇಕು. ನಿಮ್ಮ ಸಹಜ ಗುಣವಾದ ಸ್ವತಂತ್ರ ಪ್ರಿಯತೆ ಸಂಗಾತಿಯ ನಿರ್ಲಕ್ಷ್ಯ ಎಂದು ಅನಿಸಬಹುದು. ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಗುರು ಸಂತಾನ ಸ್ಥಾನಕ್ಕೆ ಬರುವುದರಿಂದ ತೊಟ್ಟಿಲು ತೂಗುವ ಭಾಗ್ಯ ಸಿದ್ಧವಾಗಿದೆ. ಮನೆಯಲ್ಲಿ ಮಗುವಿನ ಅಳು ಕೇಳಿಸಲಿದೆ. ಶುಭ ಕಾರ್ಯಗಳು, ನಾಮಕರಣ, ಮುಂಜಿ ಅಥವಾ ಗೃಹ ಪ್ರವೇಶದಂತಹ ಮಂಗಳ ಕಾರ್ಯಗಳು 2026ರಲ್ಲಿ ನೆರವೇರಲಿವೆ. ವಿದ್ಯಾರ್ಥಿಗಳಿಗೆ 2026 ಒಂದು ಸವಾಲಿನ ಮತ್ತು ಪ್ರತಿಫಲದ ವರ್ಷ. ಮೀನರಾಶಿಯ ವಿದ್ಯಾರ್ಥಿಗಳು ಬುದ್ಧಿವಂತರು ಅಥವಾ ಏಕಾಗ್ರತೆಯ ಕೊರತೆ ಇರುತ್ತದೆ. ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ವ್ಯಾಮೋಹದಿಂದ ಹೊರಬಂದರೆ ಮಾತ್ರ ಈ ವರ್ಷ ನಿಮ್ಮ ಸಾಧನೆ ಮಾಡಲು ಸಾಧ್ಯ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವವರಿಗೆ ವೀಸಾ ಪ್ರಕ್ರಿಯೆಯಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ಟೆಕ್ನಿಕಲ್, ರಿಸರ್ಚ್ ಮತ್ತು ಮೆಡಿಕಲ್ ಫೀಲ್ಡ್ನಲ್ಲಿರುವ ವಿದ್ಯಾರ್ಥಿಗಳು ವಿಶೇಷ ಫಲಿತಾಂಶ ಪಡೆಯಲಿದ್ದಾರೆ. ವಿಶೇಷ ಸ್ಕಿಲ್ಗಳನ್ನು ಕಲಿಯುವ ಯೋಗವಿದೆ. ಉದಾಹರಣೆಗೆ, ಹೊಸ ಭಾಷೆ ಕಲಿಯುವುದು, ಕೋಡಿಂಗ್ ಅಥವಾ ಆರ್ಟ್ ಸಂಬಂಧಿಸಿದ ಕೋರ್ಸ್ಗಳನ್ನು ಮಾಡುವುದರಿಂದ ಭವಿಷ್ಯದ ಉದ್ಯೋಗಕ್ಕೆ ಅನುಕೂಲವಾಗಲಿದೆ. ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಅವರ ಸಂಘದೋಷದ ಬಗ್ಗೆ ನಿಗಾ ಇರಲಿ. ಸ್ವಂತ ಮನೆ ಅಥವಾ ಸೈಟ್ ಕೊಳ್ಳುವುದು ಪ್ರತಿಯೊಬ್ಬರ ಕನಸು. ಮೀನರಾಶಿಯವರಿಗೆ 2026ರಲ್ಲಿ ಗ್ರಹ ಯೋಗ ಮತ್ತು ವಾಹನ ಯೋಗ ಪ್ರಬಲವಾಗಿದೆ. ಬಾಡಿಗೆ ಮನೆಯಲ್ಲಿ ಕಷ್ಟಪಡುತ್ತಿರುವವರು ಈ ವರ್ಷ ಸ್ವಂತ ಮನೆಯ ಅಡಿಪಾಯ ಹಾಕುವ ಅಥವಾ ಫ್ಲಾಟ್ ಬುಕ್ ಮಾಡುವ ಸಾಧ್ಯತೆಗಳು ತುಂಬಾ ಹೆಚ್ಚಿವೆ. ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಆಸ್ತಿ ಖರೀದಿಗೆ ಗ್ರಹಗಳ ಬೆಂಬಲವಿದೆ. ನೀವು ಸೈಟ್ ತೆಗೆದುಕೊಳ್ಳಲು ಪ್ಲಾನ್ ಮಾಡುತ್ತಿದ್ದರೆ ಜಮೀನು ತಂಟೆ ತಾಪತ್ರಯಗಳ ಬಗ್ಗೆ ಎಚ್ಚರ ವಹಿಸಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಕೆಲವರಿಗೆ ಪೂರ್ವಿಕರ ಆಸ್ತಿಯಿಂದ ಲಾಭವಾಗುವ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಕೋರ್ಟ್ ಕಚೇರಿಯ ಮೆಟ್ಟಿಲೇರಿದ್ದರೆ ಅದು ನಿಮ್ಮ ಪರವಾಗಿ ಇತ್ಯರ್ಥವಾಗುವ ಲಕ್ಷಣಗಳಿವೆ. ಹಳೆಯ ವಾಹನವನ್ನು ಮಾರಿ ಹೊಸ ಐಷಾರಾಮಿ ವಾಹನವನ್ನು ಖರೀದಿಸುವ ಯೋಗವು ಈ ವರ್ಷ ನಿಮಗೆ ಕೂಡಿ ಬರಲಿದೆ. ಇದು ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸಲಿದೆ. ಆರೋಗ್ಯವೇ ಭಾಗ್ಯ. ಮೀನರಾಶಿಯವರು 2026ರಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು. ನಿಮಗೆ ಗುಪ್ತ ರೋಗಗಳು, ಹೊಟ್ಟೆ ನೋವು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ. ಮೀನರಾಶಿಯು ಹೊಟ್ಟೆಯನ್ನು ಪ್ರತಿನಿಧಿಸುವುದರಿಂದ ಸೋಂಕು ಕಂಡುಬಂದರೂ ತಕ್ಷಣ ವೈದ್ಯರನ್ನು ಕಾಣಿ. ಹಾಗೆಯೇ ಮಾನಸಿಕ ಒತ್ತಡವೇ ನಿಮ್ಮ ದೊಡ್ಡ ಶತ್ರು. ಅತಿಯಾಗಿ ಯೋಚಿಸುವುದನ್ನು ಬಿಡಿ. ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರ್ಯ ಭಾಗವಹಿಸಿಕೊಳ್ಳಿ. ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಬಳಸಿ. ವೇಗದ ಚಾಲನೆ
ಬೇಡ. ವಿಡಿಯೋ ಮುಗಿಸುವುದಕ್ಕೂ ಮುನ್ನ ಒಂದು ಕಠಿಣ ಸತ್ಯವನ್ನು ನೀವು ತಿಳಿಯಲೇಬೇಕು. 2026ರಲ್ಲಿ ಎಷ್ಟೇ ಒಳ್ಳೆಯದಾಗಿದ್ದರೂ ವರ್ಷದ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ನಂತರ ಒಂದು ದೊಡ್ಡ ಸವಾಲು ನಿಮಗೆ ಎದುರಾಗಲಿದೆ. ಅದೇನಪ್ಪ ಅಂದ್ರೆ ನಂಬಿಕೆಯ ದ್ರೋಹ. ನೀವು ಯಾರನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ ಅಥವಾ ವ್ಯಾಪಾರದಲ್ಲಿ ಯಾರನ್ನು ಬ್ಲೈಂಡ್ ಆಗಿ ನಂಬಿದ್ದೀರೋ ಅವರಿಂದಲೇ ನಿಮಗೆ ಮೋಸವಾಗುವ ಸಾಧ್ಯತೆ ಇದೆ. ಅಥವಾ ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗಬಹುದು. ನಿಮ್ಮ ಬೆಳವಣಿಗೆಯನ್ನು ಸಹಿಸದವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಬಹುದು. ಇದು ನಿಮಗೆ ಮಾನಸಿಕವಾಗಿ ತುಂಬಾ ಆಘಾತ ನೀಡಬಹುದು. ಹಾಗಾದರೆ ಇದಕ್ಕೆ ಪರಿಹಾರವೇನು ಎಂದು ನೋಡುವುದಾದರೆ, ಭಯಪಡಬೇಡಿ. ಸಮಸ್ಯೆ ಇದ್ದಲ್ಲಿ ಪರಿಹಾರವೂ ಇರುತ್ತದೆ. ಈ ವರ್ಷ ನೀವು ತಪ್ಪದೇ ಮಾಡಬೇಕಾದ ಪರಿಹಾರವೇನೆಂದರೆ, ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದೇವಾಲಯಕ್ಕೆ ಹೋಗಿ 5 ಬತ್ತಿ ಇರುವ ಒಂದೇ ದೀಪ ಹಚ್ಚಿ, ಸಾಧ್ಯವಾದರೆ ಹಳದಿ ಬಣ್ಣದ ವಸ್ತುಗಳನ್ನು ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ಮುಖ್ಯವಾಗಿ ಹನುಮಾನ್ ಚಾಲೀಸಾವನ್ನು ಪ್ರತಿದಿನ ಪಠಿಸುವುದರಿಂದ ಶನಿಯ ಕಾಟ ಕಡಿಮೆಯಾಗುತ್ತದೆ ಮತ್ತು ಗುಪ್ತ ಶತ್ರುಗಳ ಬಾಧೆ ಇಲ್ಲವಾಗುತ್ತದೆ. ನಾಯಿಗಳಿಗೆ ಅಥವಾ ಪಕ್ಷಿಗಳಿಗೆ ಆಹಾರ ನೀಡುವುದು. ನಿಮ್ಮ ರಾಶಿಯವರಾದ ನೀವು ಸೋಲನ್ನು ಗೆಲ್ಲಲು ಹುಟ್ಟಿದವರು. 2026 ನಿಮಗೆ ಪರೀಕ್ಷೆಗಳನ್ನು ನೀಡಬಹುದು, ಆದರೆ ಅಂತಿಮ ಜಯ ನಿಮ್ಮದೇ. ಧೈರ್ಯವಾಗಿ ಮುನ್ನುಗ್ಗಿ, ಯಶಸ್ಸು ನಿಮ್ಮ ಪಾದದಡಿ ಇರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂಥದೇ ಹೆಚ್ಚಿನ ಮಾಹಿತಿಗಾಗಿ ಭವಿಷ್ಯ ದರ್ಪಣ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಅರ್ಪಿಸಿ.